ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಇವತ್ತು ನಾವು ಗವಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೇಳಬೇಕು ಅನಿಸುತ್ತೆ, ಅದು ಶ್ರೀರಾಮ್ಪುರ ಹತ್ತತ್ರ ಹೊಸದುರ್ಗ ತಾಲೂಕಲ್ಲಿರೋವಂಥ ದೇವಸ್ಥಾನ. ಇದು ಕರ್ನಾಟಕದಲ್ಲಿರೋ ಏಕೈಕ ಕುರ್ಮಾವತಾರಿಯಲ್ಲಿರೋ ವಿಷ್ಣುವಿನ ಅವತಾರದ ದೇವಾಲಯ. ಓಕೆನಾ. ನಾವು ಯಾವ ರೂಟಲ್ಲಿ ಹೋದ್ವಿ ಅಂತ ಹೇಳಿದ್ರೆ ಬಾಣಾವರ ಹೋಗ್ಬಿಟ್ಟು ಉಳಿಯಾರ್ ರೋಡಲ್ಲಿ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ಇದು ಉಳಿಯಾರ್ ರೋಡಿಂದ ಲೆಫ್ಟಿಗೆ ನಿಮಗೆ ಶ್ರೀರಾಮ್ಪುರ ರೋಡ್ಗೆ ಟರ್ನ್ ಆದರೆ ನಿಮಗೆ ಗವಿ ರಂಗನಾಥ ಸ್ವಾಮಿ ದೇವಾಲಯ ಅಂತ ಹೇಳ್ಬಿಟ್ಟು ದೊಡ್ಡದಾಗಿರೋ ಆರ್ಚು ಕಾಣಿಸುತ್ತೆ. ಸ್ಟ್ರೈಟ್ ಹೋದರೆ ನಿಮಗೆ ಉಳಿಯಾರು, ಲೆಫ್ಟ್ ಹೋದರೆ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋ ಆರ್ಚ್ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವ, ಈ ಆರ್ಚಿಂದ ಒಳಗಡೆ ಎಂಟ್ರಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಅದು ಬೆಟ್ಟ ಕಾಣಿಸುತ್ತೆ. ಒಂದು 2 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಆರ್ಚಿಂದ 2 ಕಿಲೋಮೀಟರ್ ಹೋಗ್ತಾ ಇರಬೇಕಾದ್ರೆ ನಿಮಗೆ ಈ ರೀತಿಯಾಗಿರೋ ಒಂದು ಬೆಟ್ಟ ಕಾಣಿಸುತ್ತೆ, ಗವಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಹೇಳ್ಬಿಟ್ಟು. ಅದೇ ಹೇಳಿದ್ನಲ್ವ ನಿಮಗೆ, ಕರ್ನಾಟಕದಲ್ಲಿರೋ ಕುರ್ಮಾವತಾರಿ ಏಕೈಕ ದೇವಸ್ಥಾನ ಇದು. ಕರ್ನಾಟಕದಲ್ಲಿ ಮಾತ್ರ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಅದು ಎಕ್ಸ್ಪೆಷಲಿ ಶ್ರೀರಾಮ್ಪುರ ನಿಯರ್ ಬೈ ಸಿಗುತ್ತೆ. ಮತ್ತು ಹೊಸದುರ್ಗ ತಾಲೂಕಿದು. ನೋಡ್ತಾ ಇದ್ರಲ್ಲ, ನಾವು ಇವಾಗ ಹತ್ತತ್ರ ಬೆಟ್ಟಕ್ಕೆ ಎಂಟ್ರಿ ಆದ್ವಿ. ಆಲ್ರೆಡಿ ನಾವು ಹೊರಟಾಗಲೇ ಲೇಟ್ ಆಗಿಬಿಟ್ಟಿತ್ತು. ಮತ್ತು ಇದು 2 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಈ ದೇವಸ್ಥಾನ. 2 ಗಂಟೆ ಕ್ಲೋಸ್ ಆದರೆ ತಿರ್ಗಾ ನಿಮಗೆ 5 ಗಂಟೆಗೇ ಓಪನ್ ಆಗೋದು. ನೀವು ಮಾರ್ನಿಂಗ್ ಟೈಮ್ ಬೇಗ ಬಂತು ಅಂತ ಹೇಳಿದ್ರೆ ಒಳ್ಳೆ ದರ್ಶನ ಮಾಡ್ಬೋದು, ಮತ್ತು ಫ್ರೀಯಾಗೂ ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಇದೇ ಗವಿ ರಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರ, ಗವಿ ರಂಗನಾಥಪುರ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರಲ್ಲ, ನಾವು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಬೇಗ ಹೋಗ್ತಾ ಇದ್ದೀವಿ. ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿತ್ತು. ಆದರೆ ಜನ ಇರೋದ್ರಿಂದ ಎಕ್ಸ್ಕ್ಯೂಸ್ ಇತ್ತು. 2:15 ತನಕ ದರ್ಶನ ಆಯಿತು. ಜಾಸ್ತಿ ಏನು ಸ್ಟೆಪ್ಸ್ ಹತ್ತಬೇಕಂತ ಏನಿಲ್ಲ, ಮೆಟ್ಲುಗಳೇನು ಜಾಸ್ತಿ ಇಲ್ಲ. ನಿಮಗೆ ಆರಾಮಾಗಿ ನೀವು ಹತ್ಕೊಂಡು ಹೋಗ್ಬೋದು. ನಿಮಗೆ ಹತ್ತೋದಕ್ಕಾಗಲ್ಲ ಅಂತ ಹೇಳಿದ್ರೆ ದೇವಸ್ಥಾನ ಪಕ್ಕದಲ್ಲೇ, ದೇವಸ್ಥಾನ ಮೇಲ್ಗಡೆಗೆ ನಿಮಗೆ ವೆಹಿಕಲ್ಸ್ ಎಲ್ಲ ಬರುತ್ತೆ, ಅಲ್ಲೂ ಕೂಡ ನೀವು ಹೋಗ್ಬೋದು. ನಿಮಗೆ ಮೆಟ್ಲು ಹತ್ತೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಆಗೋದಿಲ್ಲ ಅಂತ ಹೇಳಿದ್ರೆ. ನೋಡ್ತಾರಲ್ಲ, ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಶ್ರಾವಣ ಟೈಮಲ್ಲಿ ಬಂದರೆ ಡೈಲಿ ಒಳ್ಳೊಳ್ಳೆ ಪೂಜೆ ಮತ್ತು ಅಲಂಕಾರಗಳಿರುತ್ತೆ. ಆ ಟೈಮಲ್ಲೂ ಕೂಡ ನೀವು ಬಂದರೆ ಸೂಪರಾಗಿರುತ್ತೆ ನೋಡೋದಕ್ಕೆ. ನೋಡ್ತಾ ಇದ್ರಲ್ವ, ಈ ರೀತಿ ಮೆಟ್ಲು ಹತ್ಕೊಂಡು ಬಂದರೆ ಈ ಸೈಡಲ್ಲಿ ನಿಮಗೆ ಮೇಲ್ಗಡೆ ಬೆಟ್ಟಕ್ಕೆ ಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಮೆಟ್ಲು ಹತ್ತೋದಕ್ಕೆ ಆಗೋಲ್ಲ ಅನ್ನೋರಿಗೆ ನಾನು ಮೆಟ್ಲಲ್ಲಿ ಹತ್ಕೊಂಡ್ಬರ್ತೀವಿ ಅಂತ ಹೇಳಿದ್ರೆ ಒಂದು 10 ನಿಮಿಷದಲ್ಲೆಲ್ಲ ನೀವು ಬಂದುಬಿಡೋದು. 10 ನಿಮಿಷನೂ ಬೇಡ ಅಂದ್ಕೊತೀನಿ. ಒಂದು 5 to 6 ಮಿನಿಟ್ಸಲ್ಲಿ ನೀವು ಬೆಟ್ಟನ ಹತ್ಬೋದು. ನೋಡ್ತಾ ಇದ್ದೀರಲ್ವ, ನಾವು ಈ ಕಡೆ ಬೆಟ್ಟಕ್ಕೆ ಹತ್ಕೊಂಡು ಈಗ ಲೆಫ್ಟ್ ಸೈಡ್ಗೆ ಹೋಗಬೇಕು. ಲೆಫ್ಟ್ ಸೈಡಿಗೆ ಹೋದರೆ ಕೆಂಚರಾಯ ಸ್ವಾಮಿ ದೇವಸ್ಥಾನ, ರೈಟ್ ಸೈಡಿಗೆ ಹೋದರೆ ಗವಿ ರಂಗನಾಥ ಸ್ವಾಮಿ ದೇವಾಲಯ ಇರೋದು. ನೋಡಿದ್ರಲ್ಲ, ಈ ರೀತಿ ಸ್ಟೆಪ್ಸ್ ಹತ್ಕೊಂಡ್ಬಂದರೆ ಇದು ಮೇಯ್ನ್ ಎಂಟ್ರಿ ದೇವಸ್ಥಾನಕ್ಕೆ. ನೋಡೋದಕ್ಕೆ ತುಂಬ ಎತ್ತರ ಇದೆ ಅನಿಸುತ್ತೆ, ಬಟ್ ಏನು ದೂರ ಅಂತ ಏನು ಅನಿಸಲ್ಲ. ಆರಾಮಾಗಿ ನೀವು ಬರ್ಬೋದು. ನೋಡ್ತಾ ಇದ್ರಲ್ವ, ಮೇಲ್ಗಡೆಯಿಂದ ಈ ರೀತಿಯಾಗಿ ವ್ಯೂ ಕಾಣಿಸುತ್ತೆ ನಿಮಗೆ. ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ಸೂಪರಾಗಿದೆ. ಬಟ್ ಒಳಗಡೆ ನಿಮಗೆ ಫೋಟೋ ವಿಡಿಯೋ ಅಲೌಡ್ ಇಲ್ಲ. ಬಟ್ ನನಗೆ ಗೊತ್ತಿಲ್ಲ, ಶೂಟ್ ಮಾಡಿರೋದು. ಇದೆ ದೇವಸ್ಥಾನ ಮೇಲ್ಗಡೆ ಇರೋವಂಥದ್ದು. ನೀವು ಫೋಟೋ ವಿಡಿಯೋ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲಿ ರೆಸಿಪ್ಟ್ ತೊಗೊಬೇಕು. ರೆಸಿಪ್ಟ್ ತೊಗೊಂಬಿಟ್ಟು ತಗೋಬೇಕಾಗುತ್ತೆ. ಇದೇ ಗವಿರಂಗನಾಥ ಸ್ವಾಮಿ. ಅಲ್ಲಿಂದ ನೋಡ್ಕೊಂಬಿಟ್ಟು ನಾವು ತಿರ್ಗಿ ಕೆಳಗಡೆ ಹೋಗ್ತಾ ಇದ್ವಿ. ಕೆಳಗಡೆ 3 ದೇವಸ್ಥಾನಗಳು ಬರುತ್ತೆ, ಕೆಂಚರಾಯ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಮತ್ತು ಕಾಡ್ಬೇಟರಾಯ ಸ್ವಾಮಿ ಅಂತ ಹೇಳ್ಬಿಟ್ಟು ಅಲ್ಲಿ ದೊಡ್ಡೆಡೆ ಅಂತ ಆಗುತ್ತೆ. ಬನ್ನಿ ನಿಮಗೆ ತೋರಿಸ್ತೀನಿ. ಯಾವಾಗ್ಲೂ ಪ್ರತಿ ವಾರನೂ ಕೂಡ ಇಲ್ಲಿ ದೊಡ್ಡೆಡೆ ಅಂತ ನಡೆಯುತ್ತೆ. ಹಣ್ಣು, ತುಪ್ಪ, ಮೊಸರನ್ನ, ಬಾಳೆಹಣ್ಣು ಎಲ್ಲದನ್ನು ಇಟ್ಬಿಟ್ಟು ದೇವ್ರಿಗೆ
ನೈವೇದ್ಯ ಮಾಡಿಬಿಟ್ಟು ಎಲ್ರಿಗೂ ಬಂದಿರೋಂಥ ಭಕ್ತಾದಿಗಳು ಎಲ್ರಿಗೂ ಇದನ್ನು ಹಂಚ್ಕೊಡ್ತಾರೆ. ನೋಡ್ತಾ ಇದ್ದೀರಲ್ವ, ಇದೇ ದೊಡ್ಡ ಎಡೆ ಅಂತ ಹೇಳ್ಬಿಟ್ಟು ಮೊಸರು, ಬಾಳೆಹಣ್ಣು, ಬೆಲ್ಲ, ಅನ್ನ, ಇದೇ ಕಾಡರಾಯ ಸ್ವಾಮಿ ಅಂತ ಹೇಳ್ಬಿಟ್ಟು ಅದಕ್ಕೆ ದೊಡ್ಡ ಎಡೆನೇ ಹಾಕೋದು. ಅದ್ರ ಪಕ್ಕದಲ್ಲೇ ನಿಮಗೆ ಕೆಂಚರಾಯ ಸ್ವಾಮಿ ಅಂತ ದೇವಸ್ಥಾನ ಇದೆ, ಪಕ್ಕನೇ. ಅದ್ರ ಪಕ್ಕದಲ್ಲೇ ನಿಮಗೆ ದೇವಸ್ಥಾನ ಬರುತ್ತೆ. ನೋಡ್ತಾ ಇದ್ರಲ್ಲ, ಇದು ಕೆಂಚರಾಯ ಸ್ವಾಮಿ ದೇವಸ್ಥಾನ. ಅದರ ಆಪೋಸಿಟಲ್ಲೇ ನಿಮಗೆ ದೊಡ್ಡೆಡೆ ಅಂತ ಹಾಕೋದು. ಎರಡು ದೇವ್ರಿಗೂ ಸೇರಿಸ್ಬಿಟ್ಟೇ ಒಟ್ಟಿಗೆ ಇದನ್ನು ಮಾಡೋದು. ಅದೆಲ್ಲ ದೊಡ್ಡೆಡೆ ಎಲ್ಲ ಹಂಚಿ ಆದಮೇಲೆ ನಾವು ಕೆಳಗಡೆ ಬಂದ್ವಿ. ದೇವಸ್ಥಾನ ನೋಡ್ತಾ ಇದ್ರಲ್ವ, ಈ ರೀತಿಯಾಗಿ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಮಧ್ಯಾಹ್ನ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಬಟ್ ನೀವು 2 ಗಂಟೆ ಒಳಗಡೆ ಬರೋದಿದ್ರೆ ದೇವಸ್ಥಾನಕ್ಕೆ. ನಾವು ಮತ್ತೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳಿದ್ನಲ್ವ, ಅಲ್ಲಿಗೆ ಬಂದ್ವಿ. ಹಿಂಗೆ ರೈಟ್ ಸೈಡಿಗೆ ಬಂದರೆ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನೋಡ್ತಾ ಇದ್ದೀರಲ್ವ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಹಂಗೆ ಮುಗಿಸ್ಕೊಂಡು ಬಂತೇಳಿದ್ರೆ ಇದು ಉದ್ಭವ ಮಹಾಲಕ್ಷ್ಮಿ ಅಮ್ಮನವರು. ದರ್ಶನ ಎಲ್ಲ ಫ್ರೀಯಾಗಿ ಚೆನ್ನಾಗಿ ಆಯಿತು ನಮಗೆ. ನೋಡಿದ್ರಲ್ವ, ಇದು ಉದ್ಭವ ಮಹಾಲಕ್ಷ್ಮಿ. ಅಲ್ಲಿಂದ ಮುಗಿಸ್ಕೊಂಡು ದೇವರ ದರ್ಶನ ಎಲ್ಲ ಆಯಿತು. ಆಮೇಲೆ ತಿರ್ಗಾ ನಾವು ಕೆಳಗಡೆ ಹೊರಟ್ವಿ. ಬಟ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ಬ್ಯಾಕ್ ಸೈಡೆಲ್ಲ ಸಖತ್ತಾಗಿದೆ ದೇವಸ್ಥಾನ. ನೀವು ಒಂದು ಸಲ ವಿಸಿಟ್ ಮಾಡಿ. ಮತ್ತು ಹೇಳಿದ್ದೆ ಅಲ್ವಾ, ಇದು ವಿಷ್ಣುವಿನ ಅವತಾರ. ಅದು ಕುರ್ಮಾವತಾರಿಯಲ್ಲಿರೋದು, ಗವಿ ಒಳಗಡೆ ಇರೋದು. ನೋಡಿದ್ರಿ ಅಲ್ವಾ, ದರ್ಶನ ಎಲ್ಲ ಚೆನ್ನಾಗಾಯಿತು. 2 ಗಂಟೆಗೆ ಕ್ಲೋಸ್ ಇರುತ್ತೆ. ಬರೆದ್ರೆ ನೀವು ಬೇಗ ಬರಬೇಕು 2 ಗಂಟೆ ಒಳಗಡೆ. ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇದ್ದೀವಿ. ಆಮೇಲೆ ಕೆಳಗಡೆ ಊಟ ಎಲ್ಲ ಇತ್ತಲ್ವ, ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇದು ಮೇಲ್ಗಡೆ ನೋಡ್ತಾ ಇರಲ್ಲ, ಫುಲ್ ವಿಷ್ಣುವಿನ ಅವತಾರಗಳು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಈ ಸೈಡ್ ಬಂದರೆ ವಿಸಿಟ್ ಮಾಡಿ. ನೀವು ವಿಸಿಟ್ ಮಾಡಲೇಬೇಕು. ಈ ಥರ ನಿಮಗೆ ಎಲ್ಲಿ ನೋಡೋದಕ್ಕೆ ಎಲ್ಲೂ ಸಿಗಲ್ಲ.